ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವೃಷಾಕಪಯೇ ನಮಃ. ಕಪಿರ್ವರಾಹ ಶ್ರೇಷ್ಠಶ್ಚ ಧರ್ಮಶ್ಚ ವೃಷಭುಚ್ಯತೆ ತಸ್ಮಾದ್ ವೃಷಾಕಪಿಂ ಪ್ರಾಹ ಕಶ್ಯಪೋ ಮಾಂ ಪ್ರಜಾಪತಿಃ. ಶ್ರೀ ಗುರುಭ್ಯೋ ನಮಃ. ಕಳೆದ ದಿವಸ ವೃಷಾಕಪಿ ಎಂಬ ನಾಮದ ನಿರ್ವಚನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರದ ವ್ಯಾಖ್ಯಾನವನ್ನು ಕೂಡ ನೋಡಿದ್ದೇವೆ. ಆ ವೃಷಾಕಪಿ ಎಂಬ 104ನೆಯ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು. ಅದನ್ನ ನೋಡುವ ಸಂದರ್ಭದಲ್ಲಿ ಒಂದು ಶ್ಲೋಕವನ್ನು ನೋಡಿದ್ದೇವೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ 342ನೇ ಅಧ್ಯಾಯದ 89ನೆಯ ಶ್ಲೋಕದಲ್ಲಿ ಅದರ ನಿರ್ವಚನ ಇದೆ. ಆ ಶ್ಲೋಕದ ಒಂದು ಸರಿಯಾದಂತಹ ಅರ್ಥವನ್ನು ಇವತ್ತಿನ ದಿವಸ ನಾವು ನೋಡಬೇಕಾಗಿದೆ. ಕಳೆದ ದಿವಸ ಆ ಶ್ಲೋಕವನ್ನು ನಾನು ಹೇಳಿದ್ದೆ, ಆದರೆ ಅದಕ್ಕೆ ಸ್ವಲ್ಪ ತಪ್ಪಾದಂತಹ ಅರ್ಥವನ್ನು ಹೇಳಿದ್ದೆ. ಅದರ ಪೂರ್ಣವಾದ ಸ್ಪಷ್ಟವಾದ ಅರ್ಥವನ್ನ, ಆ ಶ್ಲೋಕದಲ್ಲಿ ಬರುವಂತಹ ಕಪಿ ಮತ್ತು ವೃಷ ಎಂಬ ಶಬ್ದಗಳ ಸರಿಯಾದ ಅರ್ಥ ಏನು ಅಂತ ಅನ್ನೋದನ್ನ ಈಗ ನಾವು ನೋಡೋಣ. ಮೊದಲು ಕಳೆದ ದಿವಸ ಏನು ಹೇಳಿದೆ ಅಂತ ಅನ್ನೋದನ್ನ ಒಂದು ಬಾರಿ ನೆನಪು ಮಾಡ್ತೇನೆ. ವೃಷಾಕಪಿ ಶಬ್ದಕ್ಕೆ ಧರ್ಮವನ್ನು ಪಾಲಿಸುವವರಿಗೆ ಸುಖವನ್ನು ಕೊಡುವಂಥವನು, ಅಧರ್ಮವನ್ನ ಹಿಡಿದವರಿಗೆ ದುಃಖವನ್ನು ಕೊಡುವವನು ಅಂತ ಅರ್ಥ ಏನಿದೆ, ಆ ಅರ್ಥದ ಬಗ್ಗೆ ಇಲ್ಲಿ ನಾನೇನು ವಿವರಣೆಯನ್ನು ಹೇಳೋದಿಲ್ಲ. ಅದೆಲ್ಲ ಕಳೆದ ದಿವಸ ನಾವು ನೋಡಿ ಆಗಿದೆ. ಈಗ ವೃಷಾಕಪಿ ಎಂಬ ಶಬ್ದಕ್ಕೆ ಮಹಾಭಾರತದ ಆ ಶ್ಲೋಕ ಏನು ಅರ್ಥ ಹೇಳಿದೆ ಅಂತ ಅನ್ನೋದನ್ನು ಮಾತ್ರ ನೋಡೋಣ. ಈ ಶ್ಲೋಕಕ್ಕೆ ಯಾರ್ಯಾರು ಏನೇನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ನಾನು ಒಂದ್ಸರಿ ನೋಡಬೇಕಾಯ್ತು. ಅನುವಾದ ಮಾಡುವವರು ಬೇರೆ ಬೇರೆ ರೀತಿಯನ್ನು ಅನುವಾದ ಮಾಡಿದ್ದಾರಲ್ಲ, ಅದರಲ್ಲಿ ಕೆಲವು ಹಿರಿಯ ವಿದ್ವಾಂಸರು ಮಾಡಿದಂತಹ ಅನುವಾದಗಳು ಏನಿದೆ. ಮೊದಲನೇದಾಗಿ ಭಾರತ ದರ್ಶನ ಪ್ರಕಾಶನ, ಕನ್ನಡದಲ್ಲಿ ಏನು ಅನುವಾದ ಬಂದಿದೆ ಅದನ್ನ ನೋಡಿದೆ. ಅದನ್ನೇ ಕಳೆದ ದಿವಸ ನಾನು ಹೇಳಿದ್ದೆ. ಕಪಿ ಶಬ್ದಕ್ಕೆ ವರಾಹ ಮತ್ತು ಶ್ರೇಷ್ಠ ಎಂಬ ಅರ್ಥಗಳಿವೆ, ಮತ್ತು ವೃಷ ಅಂದರೆ ಧರ್ಮ ಅಂತ ಅರ್ಥ. ನಾನು ಧರ್ಮನೂ ಆಗಿದ್ದೇನೆ, ಶ್ರೇಷ್ಠ ವರಾಹ ಸ್ವರೂಪನೂ ಆಗಿದ್ದೇನೆ. ಈ ಕಾರಣದಿಂದ ಪ್ರಜಾಪತಿಯಾದ ಕಶ್ಯಪ ನನ್ನನ್ನ ವೃಷಾಕಪಿ ಅಂತ ಕರೀತಾನೆ ಅಂತ ಇದಕ್ಕೆ ಅವರು ಅನುವಾದ ಮಾಡಿದ್ದಾರೆ. ಈ ಕಪಿ ಎಂಬ ಶಬ್ದಕ್ಕೆ ಏನು ಅರ್ಥ ಇದೆ ಮತ್ತು ವೃಷ ಎಂಬ ಶಬ್ದಕ್ಕೆ ಏನು ಅರ್ಥ ಇದೆ ಅಂತ ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಿ ನೋಡಬೇಕು. ಕೋಶಗಳಲ್ಲಿ ಅಮರಕೋಶ, ಹಲಾಯುಧ ಕೋಶ ಮತ್ತು ಬೇರೆ ಬೇರೆ ಕೋಶಗಳು, ಇದನ್ನೆಲ್ಲ ನಾನು ಸ್ವಲ್ಪ ಪರಾಮರ್ಶಿಸಬೇಕಾಯಿತು. ಆಗ ನಾವು ತಿಳಿದು ಬಂದದ್ದು, ಕಪಿ ಎಂಬ ಶಬ್ದಕ್ಕೆ ಅರ್ಥ ಇರುವುದು ವರಾಹ ಅನ್ನುವ ಅರ್ಥ ಮಾತ್ರ. ಕಪಿ ಎಂಬ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ ಅಲ್ಲೆಲ್ಲೂ ಕಾಣಿಸೋದಿಲ್ಲ. ಕಪಿ ಎಂಬ ಶಬ್ದಕ್ಕೆ ಮಂಗ ಅಂತ ಒಂದು ಅರ್ಥ, ಹಾಗೆ ಸೂರ್ಯ ಅಂತ ಇನ್ನೊಂದು ಅರ್ಥ ಇದೆ. ಆ ಎಲ್ಲ ಅರ್ಥಗಳು ಬೇರೆ ಬೇರೆ ಕಡೆ ಇವೆ, ಇಲ್ಲ ಅಂತಲ್ಲ. ಆದರೆ ಈ ವೃಷಾಕಪಿ ಎಂಬ ನಾಮದ ನಿರ್ವಚನಕ್ಕೆ ಸಂಬಂಧಪಟ್ಟಂತೆ ನಮಗೆ ಕಾಣುವುದು ಕಪಿ ಅಂದರೆ ಈ ವರಾಹ ಎಂಬ ಅರ್ಥ ಮಾತ್ರ. ಉಳಿದದ್ದು ಬೇರೆ ಬೇರೆ ಅರ್ಥಗಳು ಇಲ್ಲಿ ಸಂಬಂಧಪಟ್ಟದ್ದಲ್ಲ. ಸೂರ್ಯ ಇತ್ಯಾದಿ ಅರ್ಥಗಳು, ಮಂಗ ಅನ್ನುವ ಅರ್ಥ, ಆನೆ ಅನ್ನುವ ಅರ್ಥ, ಅದ್ಯಾವುದು ಕೂಡ ಇಲ್ಲಿಗೆ ಸಂಬಂಧಿಸಿದ್ದಲ್ಲ. ಆದ್ರಿಂದ ಕಪಿ ಎಂಬ ಶಬ್ದಕ್ಕೆ ವರಾಹ ಅನ್ನುವ ಅರ್ಥವನ್ನು ಮಾತ್ರ ನಾವು ತಗೊಳ್ಬೇಕು. ಕಪಿ ಎಂಬ ಶಬ್ದಕ್ಕೆ ಶ್ರೇಷ್ಠ ಅನ್ನೋ ಅರ್ಥ ಇದೆ ಅಂತ ಕಳೆದ ದಿವಸ ಹೇಳಿದೆ. ಅದನ್ನ ನಾವು ಪರಿತ್ಯಜಿಸಬೇಕು, ಆ ಅರ್ಥವನ್ನು. ಮತ್ತೆ ವೃಷ ಅಂತಿದೆಯಲ್ಲ, ವೃಷಾಕಪಿ ಅಂತ ಎರಡು ಶಬ್ದಗಳಿವೆ ಇಲ್ಲಿ. ಕಪಿ ಅಂದ್ರೆ ವರಾಹ ಅಂತಾಯ್ತು. ಮತ್ತೆ ವೃಷ ಎಂಬ ಶಬ್ದಕ್ಕೆ ಏನರ್ಥ? ವೃಷ ಎಂಬ ಶಬ್ದಕ್ಕೆ ನಾನು ಕಳೆದ ದಿವಸ ಹೇಳಿದ ಅರ್ಥ ಧರ್ಮ ಅಂತ ಅರ್ಥ. ಇಷ್ಟೇ ಅರ್ಥವನ್ನೇ ಕಳೆದ ದಿವಸ ನಾವು ಹೇಳಿದ್ದು.
ಆದರೆ ವಸುಧಾ ವೃಷ ಎಂಬ ಶಬ್ದಕ್ಕೆ ಶ್ರೇಷ್ಠ ಅಂತನೂ ಅರ್ಥ ಇದೆ, ಹಾಗೆ ಧರ್ಮ ಅಂತನೂ ಅರ್ಥ ಇದೆ. ಇದು ಮೂಲತಃ ಇದ್ರ ಬಗ್ಗೆ ನಾವು ದೃಢಪಡಿಸಿಕೊಳ್ಬೇಕಾದಂತಹ ಒಂದು ವಿಷಯ. ಕಪಿ ಅಂದರೆ ಕೇವಲ ವರಾಹ, ವೃಷ ಅಂದರೆ ಶ್ರೇಷ್ಠ ಮತ್ತು ಧರ್ಮ, ಇವಿಷ್ಟು ಅರ್ಥಗಳಿವೆ. ಈ ಅರ್ಥಗಳನ್ನು ನಾನು ಗುರುಗಳಾದಂತಹ ಸಗ್ರಿ ರಾಘವೇಂದ್ರಾಚಾರ್ಯರು ಏನು ಈ ಮಹಾಭಾರತದ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ಮಾಡಿದ್ದಾರೆ, ಅದನ್ನು ಕೂಡ ನಾನು ಈ ವಿಷ್ಣು ಸಹಸ್ರನಾಮದ ಪ್ರವಚನದಲ್ಲಿ ತಗೊಂಡಿರ್ತೇನೆ. ಅಂತ ಒಂದು ಪ್ರಸಂಗದಲ್ಲಿ ಅವರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಷ್ಣು ಈ ಪ್ರತಿಯೊಂದು ನಾಮಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆ ಏನು ಉಲ್ಲೇಖಗಳು ಸರ್ವಮೂಲದಲ್ಲಿ ಅಥವಾ ಭಾಗವತ ಭಾರತಾದಿಗಳಲ್ಲಿ ಬೇರೆ ಬೇರೆ ಕಡೆ ಏನು ಉಲ್ಲೇಖ ಕಾಣ್ತಿರ್ತವೆ, ಅವನ್ನೆಲ್ಲ ಆಚಾರ್ಯರಲ್ಲಿ ಕೋಟ್ ಮಾಡ್ತಾರೆ. ಅವರು ಅದನ್ನು ತಿಳಿಸುವಂತೆ ಈ ವೃಷ ಅಂದರೆ ಧರ್ಮ, ಧರ್ಮ ಅಂದರೆ ಯಜ್ಞಾದಿ ಎಲ್ಲ ಧರ್ಮವೂ ಕೂಡ ಭಗವಂತನ ಸ್ವಾಮ್ಯಕ್ಕೆ ಒಳಪಟ್ಟದ್ದು. ಅವನೇ ಧರ್ಮವನ್ನು ವ್ಯವಸ್ಥೆ ಮಾಡಬೇಕು, ಮತ್ತೆ ನಮಗೆ ಧರ್ಮವನ್ನು ಮಾಡುವ ಪ್ರವೃತ್ತಿಯನ್ನು ಕೂಡ ಅವನೇ ಕೊಡಬೇಕು. ಮತ್ತೆ ನಾವು ಧರ್ಮಾಚರಣೆ ಮಾಡಬೇಕಾದ್ದು ಅವನಿಗಾಗಿಯೇ, ಭಗವಂತನ ಪ್ರೀತಿಗಾಗಿಯೇ. ಅದಕ್ಕಾಗಿ ವೃಷ ಅಂದರೆ ಧರ್ಮ ಯಜ್ಞ ಏನಿದೆ ಅದೆಲ್ಲವೂ ಅವನಿಗಾಗಿ, ಆದ್ದರಿಂದ ಅವನೇ ವೃಷ. ಧರ್ಮೋ ಧರ್ಮ ವಿದುತ್ತಮ ಅಂತ ಮುಂದೆ ಕೂಡ ಆ ಭಗವಂತನನ್ನ ವೃಷ ಎಂಬುದಾಗಿ ಧರ್ಮ ಎಂಬುದಾಗಿ ವ್ಯವಹಾರ ಮಾಡ್ತಾರೆ. ಆದ್ರಿಂದ ವೃಷ ಅಂದ್ರೆ ಧರ್ಮನೇ. ಮತ್ತೆ ವೃಷೋ ಹಿ ಭಗವಾನ್ ಧರ್ಮ ಖ್ಯಾತೋ ಲೋಕೇಶು ಭಾರತ ನೈಘಂಟುಕ ಪದಾಖ್ಯಾತಂ ವಿದ್ಧಿಮಾಂ ವೃಷಮುತ್ತಮಂ ಅಂತ ಮಹಾಭಾರತದ ಆ ಶಾಂತಿ ಪರ್ವದಲ್ಲಿ ಸ್ವಯಂ ಭಗವಂತನೇ ಹೇಳ್ಕೊಂಡಿದ್ದಾನೆ. ಅದು ಈ ಕಪಿಲು ವರಾಹ ಶ್ರೇಷ್ಠ ಅಂತ ಏನು ಬಂದಿದೆ ಅಲ್ಲಿಯೇ ಬಂದಿರುವಂತಹ ಆ ಶ್ಲೋಕ, ಕಪಿಲು ವರಾಹ ಶ್ರೇಷ್ಠ ಅನ್ನುವ ಶ್ಲೋಕದ ಹಿಂದೆ ಬಂದಿರುವಂತಹ ಒಂದು ಶ್ಲೋಕ ಇದು. ಭಗವಂತನಾದ ಧರ್ಮನೇ ವೃಷ ಅಂತ ಕರೆಸ್ಕೊಂಡಿದ್ದಾನೆ. ಏಕೆಂದ್ರೆ ನಾವು ಮಾಡುವ ಧರ್ಮವು ನಮ್ಮೆಲ್ಲ ಅಪೇಕ್ಷೆಗಳನ್ನು ಈಡೇರಿಸ್ತದೆ, ಭಗವಂತನು ಈಡೇರಿಸ್ತಾನೆ. ಅದಕ್ಕಾಗಿ ಈ ನೈಘಂಟುಕ ಪದಾಖ್ಯಾನೆ ಅಥವಾ ನೈಘಂಟುಕ ಪದಾಖ್ಯಾತಂ ಅಂತ ಒಂದು ಪಾಠ ಇದೆ. ಇದನ್ನ ಈ ನಿಘಂಟುವಿನ ಅರ್ಥಗಳನ್ನು ಬಲ್ಲವರೆಲ್ಲರೂ ಕೂಡ ನನ್ನನ್ನೇ ವೃಷ ಎಂಬುದಾಗಿ ಹೇಳ್ತಾರೆ ಅಂತ ಮಹಾಭಾರತದ ಶಾಂತಿ ಪರ್ವದ 342ನೇ ಅಧ್ಯಾಯದ 88ನೇ ಶ್ಲೋಕ, 89ನೇ ಶ್ಲೋಕವೇ ವೃಷಾಕಪಿ ಅನ್ನೋದನ್ನ ವರ್ಣಿಸುವಂತಹ ಶ್ಲೋಕ. ಇದನ್ನು ನಾವು ಬೇರೆ ಬೇರೆ ಪಾಠಗಳಲ್ಲಿ ನೋಡಬಹುದು. 352ನೇ ಅಧ್ಯಾಯದಲ್ಲಿ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಕಾಣಿಸ್ತದೆ. ಅದು ನಮಗೇನೀಗ ಬೇಕಾಗಿಲ್ಲ. ನಮಗೆ ಇರುವುದು ಈ ವೈಷ್ಣವ ಪಾಠ ಏನಿದೆ, ವೈಷ್ಣವ ಪಾಠದಲ್ಲಿ ಮೋಕ್ಷ ಧರ್ಮ ಪರ್ವದ 175ನೇ ಅಧ್ಯಾಯ, ಅಲ್ಲಿ 23ನೇ ಶ್ಲೋಕ ವೃಷ ಎಂಬ ಶಬ್ದವನ್ನು ವ್ಯಾಖ್ಯಾನ ಮಾಡುವಂತಹ ಶಬ್ದ, ವೃಷೋ ಹಿ ಭಗವಾನ್ ಧರ್ಮ ಅಂತ. ಮುಂದೆ ವೃಷಾಕಪಿ ಅನ್ನೋದನ್ನು ವರ್ಣನೆ ಮಾಡುವಂತಹ ಪ್ರಸಂಗ 24ನೇ ಶ್ಲೋಕ. ಇದನ್ನು ಗಮನಿಸಬೇಕು. ಮೋಕ್ಷ ಧರ್ಮ ಪರ್ವದಲ್ಲಿ 360ಕ್ಕೂ ಹೆಚ್ಚು ಅಧ್ಯಾಯಗಳಿವೆ. ಅದರಲ್ಲಿ ಒಟ್ಟಾರೆ ಶಾಂತಿ ಪರ್ವದಲ್ಲಿ 360ಕ್ಕೂ ಹೆಚ್ಚು ಅಧ್ಯಾಯಗಳಿವೆ. ಅದರಲ್ಲಿ ರಾಜಧರ್ಮ ಪರ್ವ, ಆಪದ್ಧರ್ಮ ಪರ್ವ ಮತ್ತು ಮೋಕ್ಷ ಧರ್ಮ ಪರ್ವ ಇತ್ಯಾದಿಗಳಿವೆ. ಮೋಕ್ಷ ಧರ್ಮ ಪರ್ವದಲ್ಲಿ ನಾನು ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದ ಪ್ರಕಾರ 342ನೇ ಅಧ್ಯಾಯ 89ನೇ ಶ್ಲೋಕ. ವೈಷ್ಣವ ಪಾಠದಲ್ಲಿ ಮೋಕ್ಷ ಧರ್ಮ ಪರ್ವದಲ್ಲಿ 175ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ಶ್ಲೋಕಗಳು ಹಿಂದೆ ಇವು ಬಂದು ಹೋಗಿವೆ. ಅಲ್ಲಿ ವೃಷ ಅಂದರೆ ಭಗವಂತನನ್ನೇ ವರ್ಣನೆ ಮಾಡಿದ್ದಾರೆ. ಮತ್ತೆ ಈ ಭಗವಂತ ಶ್ರೇಷ್ಠನೂ ಕೂಡ ಆಗಿದ್ದಾನೆ, ಆದ್ದರಿಂದ ಅವನು ವೃಷ ಎನಿಸುತ್ತಾನೆ ಅಂತ ಗುರುಗಳಾದಂತಹ ಸಗ್ರಿ ರಾಘವೇಂದ್ರಾಚಾರ್ಯರು ಬರೀತಾರೆ. ಭಗವಂತ ಧರ್ಮ ಸ್ವರೂಪನಾದ್ದರಿಂದ, ಧರ್ಮಾವತಾರನಾದ್ದರಿಂದ ಅವನು ವೃಷ. ಧರ್ಮನೂ ಹೌದು, ವೃಷನೂ ಹೌದು. ಧರ್ಮ ಶಬ್ದವಾಚ್ಯ ಹೌದು, ವೃಷ ಶಬ್ದವಾಚ್ಯನೂ ಹೌದು. ಹಾಗೆ ಶ್ರೇಷ್ಠನಾದ್ರಿಂದ ಅವನು ವೃಷ ಅಂತ ಕರೆಸ್ಕೊಂಡಿದ್ದಾನೆ. ಹಾಗಾದ್ರೆ ವೃಷ, ಈ ಕಪಿ ಮತ್ತು ವೃಷ ಅನ್ನೋ ಶಬ್ದದ ಅರ್ಥಗಳನ್ನು ನಾವೀಗ ನೋಡ್ಕೊಂಡ್ವಿ. ಕಪಿ ಅನ್ನೋದಕ್ಕೆ ವರಾಹ ಅಂತ ಅರ್ಥ ನಾವು ಇಲ್ಲಿ ತಗೋಬೇಕಾದದ್ದು. ಹಾಗಾದ್ರೆ ವೃಷಾಕಪಿ ಅಂದ್ರೆ ಧರ್ಮವನ್ನು ವ್ಯವಸ್ಥೆ ಮಾಡಿದ, ಯಜ್ಞಾದಿಗಳನ್ನು ವ್ಯವಸ್ಥೆ ಮಾಡಿದಂಥ ವರಾಹ ಅಂತ ಅರ್ಥ. ವೃಷ ಅಂದ್ರೆ ಯಜ್ಞಾದಿಗಳನ್ನು ವ್ಯವಸ್ಥೆ ಮಾಡಿದವನು, ಕಪಿ ಅಂದ್ರೆ ವರಾಹ. ಹಾಗಾಗಿ ಯಜ್ಞವರಾಹ ಎಂಬ ಶಬ್ದಕ್ಕೆ ಏನು ಅರ್ಥ ಬರಬೇಕು, ಅದೇ ಅರ್ಥವೇ ವೃಷಾಕಪಿ ಎಂಬ ಶಬ್ದಕ್ಕೂ ಕೂಡ ಬಂತು. ಮತ್ತೆ ವೃಷ ಎಂಬ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ ಇಟ್ಕೊಂಡ್ರೆ ಶ್ರೇಷ್ಠವಾದ ವರಾಹ, ದಿವ್ಯ ವರಾಹ, ದೇವಲೋಕದ ವರಾಹ ಅದು
ಅಂತ ಇನ್ನೊಂದು ಅರ್ಥ. ಹಿರಣ್ಯಾಕ್ಷ ಆ ಭೂಮಿಯನ್ನ ಅದರ ಕಕ್ಷೆಯಿಂದ ತಪ್ಪಿಸಿ ಈ ಪ್ರಕೃತಿಯ ನೀರಿನಲ್ಲಿ ಬೀಳುವಂತೆ ಮಾಡಿದ್ನಲ್ಲ, ಆಗ ಭಗವಂತ ವರಾಹ ರೂಪ ತಾಳಿ ಹಿರಣ್ಯಾಕ್ಷನನ್ನು ನಿಗ್ರಹಿಸಿ ಭೂಮಿಯನ್ನು ಅದರ ಕಕ್ಷೆಯಲ್ಲಿ ಸ್ಥಾಪಿಸಿದ. ಇದನ್ನೆಲ್ಲ ನಾವು ಬೇರೆ ಬೇರೆ ಕಡೆ ನೋಡಿದ್ದೇವೆ. ಆದ್ರಿಂದ ಕಾತ್ ನೀರಿನಲ್ಲಿ ಬೀಳುವುದರಲ್ಲಿದ್ದ ಭೂಮಿಯನ್ನ ಪಾ ರಕ್ಷಿಸ್ತಾನ, ಆದ್ರಿಂದ ಅವನನ್ನು ಕಪಿ ಅಂತ ಕರೀತಾರೆ. ಈಕಾರ ಒಂದು ಪ್ರತ್ಯಯ ಬೇರೆ. ಈ ಕಪಿ ಅನ್ನೋ ಶಬ್ದ ನಿಷ್ಪನ್ನ ಆಗಿದೆ. ಕಪಿ ಅಂದ್ರೆ ವರಾಹ, ವೃಷ ಅಂದ್ರೆ ಯಜ್ಞ ವರಾಹ ಅಥವಾ ಶ್ರೇಷ್ಠ ವರಾಹ. ಇವೆರಡು ಅರ್ಥಗಳು ಈ ವೃಷಾಕಪಿ ಎಂಬ ಶಬ್ದಕ್ಕೆ ಬರ್ತವೆ. ಇಲ್ಲಿ ವೃಷ ಅಂತ ದೀರ್ಘ ಹೊಂದಿರುವುದು ಮತ್ತೊಂದು ಯಾವುದೋ ವ್ಯಾಕರಣ ಸೂತ್ರದಿಂದ, ಅದಕ್ಕೆ ಹೆಚ್ಚಿನ ಅರ್ಥವೇನೂ ಅಲ್ಲಿ ನಾವು ನೋಡಬೇಕಾದ್ದಿಲ್ಲ. ಹೀಗೆ ವೃಷ ಶಬ್ದಕ್ಕೆ ಶ್ರೇಷ್ಠ ಮತ್ತು ವರಾಹ, ಶ್ರೇಷ್ಠ ಮತ್ತು ಧರ್ಮ ಅಂತ ಅರ್ಥ. ಕಪಿ ಶಬ್ದಕ್ಕೆ ವರಾಹ ಅಂತ ಮಾತ್ರ ಅರ್ಥ ಇಲ್ಲಿ ಮಹಾಭಾರತದ ಈ ಶ್ಲೋಕದಲ್ಲಿ. ಭಾರತ ದರ್ಶನ ಪ್ರಕಾಶನ ಹೇಳುವಂತೆ ಕಪಿ ಎಂಬ ಶಬ್ದಕ್ಕೇನೆ ವರಾಹ ಮತ್ತು ಶ್ರೇಷ್ಠ ಅಂತ ಎರಡು ಅರ್ಥಗಳಿಲ್ಲ. ಆ ಅರ್ಥ ತಪ್ಪಾಗಿದೆ, ಅದನ್ನ ಸ್ವೀಕಾರ ಮಾಡುವುದು ಬೇಡ. ಮತ್ತೆ ಲಕ್ಷಾಲಂಕಾರ ಇದರ ಕುರಿತಾಗಿ ಏನು ಹೇಳಿದೆ ಅಂತ ಅನ್ನೋದನ್ನು ಕೂಡ ನಾವು ನೋಡಬೇಕು. ಲಕ್ಷಾಲಂಕಾರ ಈ ವೃಷಾಕಪಿ ಎಂಬ ಶಬ್ದವನ್ನ ಹಿಂದೆ ಆ ಶಾಂತಿ ಪರ್ವದಲ್ಲೂ ವ್ಯಾಖ್ಯಾನಿಸಿದೆ, ಅನುಶಾಸನ ಪರ್ವದಲ್ಲಿ ಈ ವಿಷ್ಣು ಸಹಸ್ರನಾಮದ ಪ್ರಸಂಗದಲ್ಲೂ ಕೂಡ ವ್ಯಾಖ್ಯಾನಿಸಿದೆ. ಅಲ್ಲಿ ಏನು ಹೇಳಿದೆ ಲಕ್ಷಾಲಂಕಾರ, ಇಲ್ಲಿ ಏನು ಹೇಳಿದೆ ಅಂತ ಅನ್ನೋದನ್ನ ನೋಡೋಣ. ಇಲ್ಲಿ ಏನು ಹೇಳಿದೆ ಅಂತ ಅನ್ನೋದನ್ನ ಹಿಂದೆ ನೋಡಿದ್ದೇವೆ, ಈಗ ಇನ್ನೊಂದು ಬಾರಿ ನೋಡೋಣ. ಮತ್ತು ವೃಷ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರಕಾರರಿಗೆ ಏನು ತಾತ್ಪರ್ಯ, ಹಾಗೆ ಕಪಿ ಎಂಬ ಶಬ್ದಕ್ಕೆ ಅವ್ರ ತಾತ್ಪರ್ಯ ಏನು ಅಂತ ಅನ್ನೋದನ್ನೆಲ್ಲ ನೋಡೋಣ. ಮೊದಲು ಹಿಂದೆ ಏನು ಬಂದಿದೆ ಅಂತ ಅನ್ನೋದನ್ನೇ ನೋಡೋಣ. ಶಾಂತಿ ಪರ್ವದ ಉಪಪರ್ವವಾದಂತಹ ಮೋಕ್ಷ ಧರ್ಮ ಪರ್ವದಲ್ಲಿ 175ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕ ಈಗಾಗಲೇ ನಾನು ಹೇಳಿದೆ. ಅಲ್ಲಿ ಕಪಿಹಿ ವರಾಹ ಶ್ರೇಷ್ಠಶ್ಚ ಧರ್ಮಶ್ಚ ವೃಷ ಉಚ್ಯತೆ ತಸ್ಮಾತ್ ವೃಷಾಕಪಿಂ ಪ್ರಾಹ ಕಶ್ಯಪೋಮಾಂ ಪ್ರಜಾಪತಿ ಅಂತ ಶ್ಲೋಕಕ್ಕೆ ಲಕ್ಷಾಲಂಕಾರ ಹೀಗಿದೆ. ಕಪಿಹಿ ವರಾಹ ಶ್ರೇಷ್ಠಶ್ಚ ಇತ್ಯತ್ರ ವೃಷಪದವಾಚ್ಯವು ಕಪಿವರಾಹೋ. ವೃಷ ಎಂಬ ಶಬ್ದದಿಂದ ಹೇಳಲ್ಪಡುವಂಥದ್ದು ಒಂದು ಕಪಿ ಮತ್ತೊಂದು ವರಾಹ. ಮತ್ತೆ ಹಾಗಾದ್ರೆ ಲಕ್ಷಾಲಂಕಾರಕ್ಕೆ ವೃಷ ಎಂಬ ಶಬ್ದಕ್ಕೆ ಒಂದು ಕಪಿ ಅಂತ ಅರ್ಥ, ಇನ್ನೊಂದು ವರಾಹ ಅನ್ನುವ ಅರ್ಥ ಸ್ವೀಕೃತ ಆಯಿತು. ಈ ಆಸಮಂತಾತ್ ಕಂ ಜಲಂ ಪಾಯಯತೆ, ಆಸಮಂತಾತ್ ಅಂದ್ರೆ ಚೆನ್ನಾಗಿ, ಕಂ ನೀರನ್ನು, ಜಲಂ ಕಂ ಅಂದ್ರೆ ಜಲವನ್ನು, ಪಾಯಯತೆ ಕುಡಿಸುತ್ತಾನೆ ಅಂತ ಅರ್ಥ ಆಗ್ತದೆ. ಅದು ಯಾರಿಗೆ ಕುಡಿಸ್ತಾನೆ, ಯಾವಾಗ ಕುಡಿಸ್ತಾನೆ, ನೀರು ಕುಡಿಸ್ತಾನೆ ಅದೆಲ್ಲ ಗೊತ್ತಿಲ್ಲ, ಲಕ್ಷಾಲಂಕಾರಕಾರರು ಹೇಳಿದ್ದಾರೆ ಅಷ್ಟೆ. ಮತ್ತೆ ಇನ್ನೊಂದು ಅರ್ಥವನ್ನು ಕೂಡ ಅವರು ಹೇಳಿದ್ದಾರೆ, ಶ್ರೇಷ್ಠ ಧರ್ಮಯೋಹ ಅಕಂ ದುಃಖಂ ಪಿನಷ್ಟಿ ಇತಿವಾ ವೃಷಾಕಪಿ. ವೃಷ ಶಬ್ದಕ್ಕೆ ಒಂದು ಕಪಿ ಅಂತ ಒಂದು ಅರ್ಥ, ಇನ್ನೊಂದು ವರಾಹ ಅಂತ ಅರ್ಥ, ಅದನ್ನು ಅವ್ರು ಹೇಳಿದರು. ಶ್ರೇಷ್ಠನಾದ ವ್ಯಕ್ತಿಗೆ ಮತ್ತು ಧರ್ಮನಿಗೆ ಅವನು ಅಕವನ್ನ, ಅಕ ಅಂದ್ರೆ ದುಃಖ, ಕ ಅಂದ್ರೆ ಸುಖ, ಅಕ ಅಂದ್ರೆ ದುಃಖ, ಆ ದುಃಖವನ್ನ ಪಿನಷ್ಟೇ ನಾಶ ಮಾಡ್ತಾನೆ. ಧರ್ಮಾಚರಣೆಯನ್ನು ಮಾಡುವ ಧಾರ್ಮಿಕ ವ್ಯಕ್ತಿಯ ದುಃಖವನ್ನು ಪರಿಹಾರ ಮಾಡ್ತಾನೆ, ಹಾಗೆ ಶ್ರೇಷ್ಠನಾದ ವ್ಯಕ್ತಿಯ ದುಃಖವನ್ನು ಕೂಡ ಪರಿಹಾರ ಮಾಡ್ತಾನೆ. ಅದಕ್ಕಾಗಿ ಶ್ರೇಷ್ಠ ಧರ್ಮಯೋಹೋ ಅಂತ ದ್ವಿವಚನ ಅವರು ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ವೃಷಾಕಪಿ ಎಂಬ ಶಬ್ದಕ್ಕೆ ಶ್ರೇಷ್ಠ ಧರ್ಮಯೋಹೋ ಅಕಂ ದುಃಖಂ ಪಿನಷ್ಟಿ ಇತಿವಾ, ಇದೂ ಒಂದು ಅರ್ಥ ಲಕ್ಷಾಲಂಕಾರಕಾರರಿಗೆ ಅಲ್ಲಿ ಅಭಿಪ್ರೇತ. ಹಾಗಾದ್ರೆ ಅಕಪಿ ಅಂದ್ರೆ ದುಃಖವನ್ನು ಪರಿಹಾರ ಮಾಡುವಂಥವನು. ಯಾರ ದುಃಖವನ್ನು ಪರಿಹಾರ ಮಾಡುವವನು ಅಂದ್ರೆ ಶ್ರೇಷ್ಠ ವ್ಯಕ್ತಿಯ ಮತ್ತೆ ಧಾರ್ಮಿಕ ವ್ಯಕ್ತಿಯ ದುಃಖವನ್ನ ಪರಿಹಾರ ಮಾಡುವಂಥವನು. ಆದ್ರಿಂದ ಅವನನ್ನ ವೃಷಾಕಪಿ ಅಂತ ಹೇಳಬೇಕು. ವೃಷ ಎಂಬ ಶಬ್ದಕ್ಕೆ ಏನರ್ಥ ಅಭಿಪ್ರೇತ, ಲಕ್ಷಾಲಂಕಾರದ ಸಮಸ್ಯೆ ಏನಂತ ನೋಡಿ, ಹೇಗೆ ಲಕ್ಷಾಲಂಕಾರ ಅಸ್ತವ್ಯಸ್ತವಾಗಿರ್ತದೆ ಅಂತ ಹೇಳಿ, ಅಲ್ಲಿ ವೃಷ ಎಂಬ ಶಬ್ದಕ್ಕೆ ಕಪಿ ಮತ್ತು ವರಾಹ ಅಂತ ಎರಡು ಅರ್ಥಗಳ ಅಭಿಪ್ರೇತ ಆಗಿವೆ ಅಂತ ಬರೆದಿದ್ದಾರೆ. ಒಂದು ಮಂಗ, ಇನ್ನೊಂದು ಹಂದಿ ಅಂತ ಎರಡು ಅರ್ಥ. ಹಾಗಾದ್ರೆ ವೃಷಾಕಪಿ ಅಂದ್ರೆ ಈ ದುಃಖವನ್ನು ಪರಿಹಾರ ಮಾಡುವವನು. ಯಾರಿಗೆ ದುಃಖವನ್ನು ಪರಿಹಾರ ಮಾಡುವವನು ಅಂದ್ರೆ ಹಂದಿಯ ಮತ್ತೆ ಕಪಿಯ ದುಃಖವನ್ನು ಪರಿಹಾರ ಮಾಡುವವನು ಅಂತ ಅರ್ಥ ಆಗಿಬಿಡ್ತದೆ. ಅವರೇ ಹೇಳಿರೋ ಪ್ರಕಾರ ವೃಷ ಎಂಬ ಶಬ್ದಕ್ಕೆ ಒಂದು ಹಂದಿ ಅಂತ ಅರ್ಥ, ಇನ್ನೊಂದು ವರಾಹ ಅಂತ ಅರ್ಥ. ಅವರ ದುಃಖವನ್ನು ಪರಿಹಾರ ಮಾಡುವವನು ಅಂತ ಅರ್ಥ ಆಗ್ತದೆ ಅವ್ರು ಹೇಳಿರುವ ಅರ್ಥದಲ್ಲಿ.
ಆದರೆ ಮುಂದೆ ಈ ಶ್ರೇಷ್ಠ ವ್ಯಕ್ತಿಯ ಮತ್ತು ಧಾರ್ಮಿಕ ವ್ಯಕ್ತಿಯ ದುಃಖವನ್ನು ಪರಿಹಾರ ಮಾಡ್ತಾನೆ ಅಂತ ಮತ್ತೊಂದ್ಸರಿ ಹೇಳ್ತಾರೆ. ಇವು ಅಲ್ಲಿ ಅವ್ರು ಏನು ಋಷಿ ಶಬ್ದಕ್ಕೆ ಅರ್ಥ ಹೇಳಿದ್ರು ಅದನ್ನೇ ನಾವು ಸ್ವೀಕಾರ ಮಾಡಿದರೆ ಅದು ಹಿಂದೆ ಮುಂದೆ ಹೊಂದಾಣಿಕೆ ಆಗದೆ ಇರುವಂತಹ ಅರ್ಥಗಳು. ಇಂಥ ಅಸಂಗತಿಗಳನ್ನ, ಪೂರ್ವಾಪರ ಹೊಂದಾಣಿಕೆ ಇಲ್ಲದೆ ಇರುವಂತಹ ಅರ್ಥಗಳನ್ನು ಲಕ್ಷಾಲಂಕಾರ ಅನೇಕ ಕಡೆ ಹೇಳ್ತಾ ಇರ್ತದೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಲಕ್ಷಾಲಂಕಾರಕಾರರಿಗೆ ಸಂಸ್ಕೃತದ ಮೂಲ ನಿಯಮಗಳು, ಸಂಧಿ, ಸಮಾಸ, ಕೋಶಗಳು ಇತ್ಯಾದಿಗಳದು ಪೂರ್ಣವಾದಂತಹ ಹಿಡಿತನೇ ಕಾಣಿಸೋದಿಲ್ಲ. ಅನೇಕ ಕಡೆ ಇಂಥ ಸಮಸ್ಯೆ ಕಾಣಿಸ್ತದೆ. ಇಲ್ಲಿ ಆ ಶ್ಲೋಕ ಹೇಳುವಂತೆ ಕಪಿಹಿ ವರಾಹ ಶ್ರೇಷ್ಠಶ್ಚ. ಭಾರತ ದರ್ಶನ ಪ್ರಕಾಶನದವರು ಒಂದು ಅನುವಾದ ಮಾಡಿದ್ರು. ಕಪಿ ಎಂಬ ಶಬ್ದಕ್ಕೆ ವರಾಹ ಅಂತ ಅರ್ಥ ಇದೆ, ಶ್ರೇಷ್ಠ ಅಂತ ಅರ್ಥ ಇದೆ. ಕಪಿ ಎಂಬ ಶಬ್ದಕ್ಕೆ ಎರಡು ಅರ್ಥಗಳನ್ನು ಅವರು ಹೇಳಿದರು. ವೃಷ ಎಂಬ ಶಬ್ದಕ್ಕೆ ಧರ್ಮ ಅಂತ ಒಂದೇ ಅರ್ಥವನ್ನ ಅವರು ಹೇಳಿದರು. ಅದಕ್ಕೆ ವಿಸ್ತೃತವಾಗಿ ಈ ಲಕ್ಷಾಲಂಕಾರ ವೃಷ ಎಂಬ ಶಬ್ದಕ್ಕೆ ಕಪಿ ಮತ್ತು ವರಾಹ ಅಂತ ಅರ್ಥವನ್ನು ಹೇಳ್ತದೆ. ಇದು ಎಲ್ಲ ಕೋಶಗಳಲ್ಲಿ ನಾನು ಅಮರಕೋಶ ನೋಡಿದೆ, ಹಲಾಯುಧ ಕೋಶ ನೋಡಿದೆ ಮತ್ತು ಬೇರೆ ಬೇರೆ ಕೋಶಗಳನ್ನು ಕೂಡ ನೋಡಿದೆ. ನನ್ನ ಹತ್ರ ಉಪಲಬ್ಧ ಇರುವಂತಹ ಎಲ್ಲಾ ಕೋಶಗಳನ್ನು ನೋಡಿದೆ ಮತ್ತು ಗುರುಗಳಾದಂತಹ ಸಗ್ರಿ ರಾಘವೇಂದ್ರಾಚಾರ್ಯ ಹೇಳಿದಂತಹ ಅರ್ಥಗಳನ್ನು ಕೂಡ ಗಮನಿಸಿದೆ. ಭಾರತ ದರ್ಶನ ಪ್ರಕಾಶನದವರು ಮಾಡಿರುವಂತಹ ಅರ್ಥಗಳು ತಪ್ಪಾಗಿವೆ. ಮತ್ತೆ ಈ ಲಕ್ಷಾಲಂಕಾರ ಏನು ಅರ್ಥ ಮಾಡಿದೆ ಅದು ಕೂಡ ತಪ್ಪಾಗಿದೆ. ವೃಷ ಎಂಬ ಶಬ್ದಕ್ಕೆ ಕಪಿ ಮತ್ತು ವರಾಹ ಅಂತ ಎರಡು ಅರ್ಥಗಳಿಲ್ಲ. ವೃಷ ಎಂಬ ಶಬ್ದಕ್ಕೆ ಅರ್ಥ ಇರುವುದು ಒಂದು ಶ್ರೇಷ್ಠ ಅಂತ ಅರ್ಥ, ಇನ್ನೊಂದು ಧಾರ್ಮಿಕನಾದ ವ್ಯಕ್ತಿ ಅಂತ ಅರ್ಥ. ಕಪಿ ಅಂತಂದ್ರೆ ಇಲ್ಲಿ ವರಾಹ ಅಂತ ಅರ್ಥ. ಈ ಪ್ರಸಂಗದಲ್ಲಿ ಸೂರ್ಯ ಮತ್ತೆ ಆನೆ, ಮಂಗ ಇತ್ಯಾದಿ ಅರ್ಥಗಳು ಬೇರೆ ಬೇರೆ ಪ್ರಸಂಗಗಳಲ್ಲಿ ಕಾಣ್ತವೆ. ಕೋಶಗಳಲ್ಲಿ ಕಪಿ ಅಂತಿದೆಯಲ್ಲ, ಕಪಿ ಅನ್ನೋದಕ್ಕೆ ವರಾಹ ಅಂತ ಅರ್ಥ ಕಾಣಿಸ್ತದೆ ಅಂತ ಹೇಳಿದೆ ನಾನು. ಕ ಅಂದ್ರೆ ನೀರು, ನೀರಿನಿಂದ ಭೂಮಿಯನ್ನು ರಕ್ಷಿಸಿದವನು. ಅದರ ಬಗ್ಗೆ ನಮಗೀಗ ಸ್ಪಷ್ಟತೆ ಸಿಕ್ಕಾಯಿತು. ಈ ಮಹಾಭಾರತದ ಈ ಶ್ಲೋಕದಲ್ಲಿ ಕಪಿ ಎಂಬ ಶಬ್ದಕ್ಕೆ ವರಾಹ ಅಂತ ಮಾತ್ರ ಅರ್ಥ ಅಭಿಪ್ರೇತ, ಅದೇ ಸರಿಯಾದ ಅನುವಾದ. ಮುಂದೆ ವೃಷ ಎಂಬ ಶಬ್ದಕ್ಕೆ ಒಂದು ಶ್ರೇಷ್ಠ ಅಂತ ಅರ್ಥ, ಇನ್ನೊಂದು ಧಾರ್ಮಿಕ ಅಂತ ಅರ್ಥ. ಈ ಎರಡು ಅರ್ಥಗಳನ್ನು ನೋಡಿದ್ವಲ್ಲ, ಅವು ಹೇಗೆ ಬರ್ತವೆ ಅಂತಂದ್ರೆ ನಮಗೆ ಇದನ್ನು ಬೇರೆ ಬೇರೆ ಕಡೆ ನೋಡಿ ಗೊತ್ತಿರ್ತದೆ. ವೃಷ, ವೃಷಭ ಮತ್ತು ಋಷಭ ಅಂತ ಮೂರು ಶಬ್ದಗಳು. ವೃಷ ಅನ್ನುವಲ್ಲಿ ವಕಾರ ಇದೆ, ಆ ವಕಾರಕ್ಕೆ ಕೆಳಗೆ ಋ ಇದೆ, ವೃಷ, ಈ ಎರಡು ಅಕ್ಷರದ ಶಬ್ದ. ಮುಂದೆ ವೃಷಭ ಅನ್ನುವಲ್ಲಿ ಅಲ್ಲಿ ಕೂಡ ವಕಾರಕ್ಕೆ ಕೆಳಗೆ ಋ ಇದೆ ಮತ್ತು ಮೂರನೇ ಅಕ್ಷರವಾಗಿ ಭ ಇದೆ. ಎರಡಕ್ಕೂ ಅರ್ಥ ಒಂದೇ. ಮತ್ತೆ ಇನ್ನೊಂದು ಶಬ್ದ ಇದೆ ಋಷಭ ಅಂತ, ಅಲ್ಲಿ ವಕಾರ ಇಲ್ಲವೇ ಇಲ್ಲ. ಋಷಿ ಎಂಬಲ್ಲಿ ಏನು ಋ ಇದೆ ಆ ಋಕಾರವೇ ಇದೆ, ಅದು ಮತ್ತೊಂದು ಶಬ್ದ. ಈ ಮೂರು ಶಬ್ದಗಳಿಗೂ ಕೂಡ ಅರ್ಥ ಒಂದೇ. ಅದೇನು ಅಂದ್ರೆ ಋಷಭ ಅಂದ್ರೆ ಗೂಳಿ ಅಂತ ಅರ್ಥ. ಈ ಗಂಡು ಎತ್ತು ಅಂತ ಹೇಳಬೇಕಾಗಿಲ್ಲ, ಆಕಳಿನ ಗಂಡು, ಅದನ್ನೇ ವೃಷ, ವೃಷಭ ಮತ್ತು ಋಷಭ ಅಂತ ಈ ಮೂರು ಶಬ್ದಗಳಿಂದ ಹೇಳ್ತಾರೆ. ಈ ಋಷ ಮತ್ತು ವೃಷಭ ಇತ್ಯಾದಿ ಶಬ್ದಗಳಿಗೆ ಸಿಂಪಡಿಸುವವನು ಅಂತ ಅರ್ಥ. ಸಿಂಪಡಿಸುವುದು ಅಂತಂದ್ರೆ ಈ ಗೂಳಿ ಆಕಳಿಗೆ ವೀರ್ಯ ಸೇಚನ ಮಾಡುವುದರಿಂದ ಅದಕ್ಕೆ ವೃಷ, ವೃಷಭ ಮತ್ತು ಋಷಭ ಅಂತ ಈ ಮೂರು ಶಬ್ದಗಳಿಂದ ಹೇಳ್ತಾರೆ. ಮತ್ತೆ ಈ ವೃಷಭ ಮತ್ತು ಋಷಭ ಈ ಮೂರು ಶಬ್ದಗಳನ್ನು ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಇನ್ನೂ ಬೇರೆ ಬೇರೆ ಪ್ರಯೋಗವನ್ನು ಮಾಡ್ತಾರೆ. ಅದು ಇಂಗ್ಲಿಷ್ನಲ್ಲೂ ಕಂಡಿದೆ. ಅದು ಹೇಗೆ ಅಂದ್ರೆ, ಈಗ ಖಡ್ಗಮೃಗ ಮೊದಲಾದ ಪ್ರಾಣಿಗಳಿರ್ತಾವಲ್ಲ, ಅಲ್ಲಿ ಗಂಡು ಖಡ್ಗಮೃಗ, ಹೆಣ್ಣು ಖಡ್ಗಮೃಗ ಅಂತ ಹೀಗೆಲ್ಲ ನಾವು ಕೆಲವು ಕಡೆ ಹೇಳ್ತೇವೆ. ಇಂಗ್ಲಿಷ್ನಲ್ಲಿ ಕೆಲವು ಕಡೆ ಬುಲ್ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಆ ಬುಲ್ ಅಂತ ಶಬ್ದ ಪ್ರಯೋಗ ಮಾಡಿದರೆ ಅದು ಗಂಡು ಅಂತ ಅರ್ಥ. ಕೌ ಅಂತ ಶಬ್ದ ಪ್ರಯೋಗ ಮಾಡಿದರೆ ಅದು ಹೆಣ್ಣು ಅಂತ ಅರ್ಥ. ಕೌ ಅಂತ ಅನ್ನೋದು ಕೇವಲ ಆಕಳನ್ನ, ಬುಲ್ ಅಂತ ಅನ್ನೋದು ಕೇವಲ ಗೂಳಿಯನ್ನ, ಎತ್ತನ್ನು ಮಾತ್ರವೇ ನಿರ್ದಿಷ್ಟವಾಗಿ ಹೇಳುವಂಥದ್ದಲ್ಲ. ಬೇರೆ ಬೇರೆ ಪ್ರಸಂಗಗಳಲ್ಲಿ ಗಂಡು ಖಡ್ಗಮೃಗ ಇತ್ಯಾದಿಗಳನ್ನು ಹೇಳುವಾಗ, ಅಥವಾ ಖಡ್ಗಮೃಗಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಪ್ರಸಂಗ ಇಂಗ್ಲಿಷ್ನಲ್ಲಿ ನೋಡಬಹುದು ನಾವು. ಬುಲ್ ಅಂತ ಶಬ್ದ ಪ್ರಯೋಗ ಮಾಡಿ ಆ ಪ್ರಾಣಿಯ ಆ ನಿರ್ದಿಷ್ಟ ಜಾತಿಯ ಶಬ್ದವನ್ನು ಪ್ರಯೋಗ ಮಾಡಿದರೆ ಅದಕ್ಕೆ ಗಂಡು ಪ್ರಾಣಿ ಅಂತ ಅರ್ಥ ಆಗ್ತದೆ. ಕೌ ಅಂತ ಪ್ರಯೋಗ ಮಾಡಿದರೆ ಅದಕ್ಕೆ ಹೆಣ್ಣು ಅಂತ ಅರ್ಥ ಆಗ್ತದೆ. ಕೆಲವು ಕಡೆ ಮೇಲ್ ಫಿಮೇಲ್ ಅಂತಲೂ ಪ್ರಯೋಗ ಮಾಡ್ತಾರೆ. ಮೇಲ್ ಫಿಮೇಲ್ ಅಂತ ಪ್ರಯೋಗ ಮಾಡುವುದು ಹೊರತಾಗಿ ಬುಲ್ ಮತ್ತು ಕೌ ಅನ್ನೋ ಶಬ್ದಗಳನ್ನು ಕೂಡ ಪ್ರಯೋಗ ಮಾಡ್ತಾರೆ. ಅದೇ ತರ
ಈ ವೃಷಭ, ವೃಷ ಇತ್ಯಾದಿ ಶಬ್ದಗಳಿಗೆ ಕೇವಲ ಗಂಡು ಪ್ರಾಣಿ ಅಂತೂ ಕೂಡ ಅರ್ಥ ಆಗ್ತದೆ. ಅದು ಬರೇ ಗೂಳಿ ಏನಾಗಬೇಕಾಗಿಲ್ಲ, ಯಾವುದಾದ್ರೂ ಗಂಡು ಪ್ರಾಣಿ ಅಂತೂ ಅರ್ಥ ಆಗ್ತದೆ. ಕೇವಲ ಗಂಡು ಪ್ರಾಣಿ ಅಂತ ಅರ್ಥ ಆಗುವುದಕ್ಕಿಂತ ಹೆಚ್ಚಾಗಿ ಒಂದು ಸಾಮರ್ಥ್ಯ ಇರುವಂಥ, ದೈಹಿಕವಾಗಿ ತುಂಬಾ ಸಶಕ್ತವಾಗಿರುವಂಥ ಪ್ರಾಣಿಗೆ, ಗಂಡು ಪ್ರಾಣಿ ಅಥವಾ ಮನುಷ್ಯ, ಅವರೆಲ್ಲರನ್ನು ಕೂಡ ಋಷಭ, ವೃಷಭ, ವೃಷ ಇತ್ಯಾದಿ ಪ್ರಯೋಗ ಮಾಡ್ತಾರೆ. ಅದಕ್ಕಾಗಿ ಪುರುಷ ಋಷಭ ಅಂತ ಹೀಗೆ ಪ್ರಯೋಗ ಮಾಡುವುದು ಇದೇ ಕಾರಣದಿಂದಾಗಿ. ಹೀಗೆ ಆ ವೃಷ ಎಂಬ ಶಬ್ದಕ್ಕೆ ಒಂದು ಶ್ರೇಷ್ಠ ಅಂತ ಅರ್ಥ, ಗೂಳಿ ಅಂತ ಅರ್ಥವೂ ಕೂಡ ಅದರಿಂದ ಸಿಗುವಂಥದ್ದು ನಮಗೆ. ಗೂಳಿ ಅನ್ನೋದ್ರಿಂದ ಶ್ರೇಷ್ಠ ಅಂತ ನಾವು ತಿಳ್ಕೊಳ್ಬಹುದು. ಇನ್ನೊಂದು ವೃಷ ಅಂದ್ರೆ ಧರ್ಮ ಅಂತ ಅರ್ಥ. ವೃಷೋ ಹಿ ಭಗವಾನ್ ಧರ್ಮ ಅಂತ ಅದು ಅಲ್ಲೇ ಮಹಾಭಾರತದ ಆ ಮೋಕ್ಷ ಧರ್ಮ ಪರ್ವದಲ್ಲೇ ಬಂದಿದೆ. ಇವೆಲ್ಲ ಅದಕ್ಕೆ ಇರುವಂತಹ ಬೇರೆ ಬೇರೆ ಅರ್ಥಗಳು. ಇಂಗ್ಲಿಷಿನಲ್ಲಿ ನಾನು ಕೋಶಗಳನ್ನು ಗಮನಿಸಿದಾಗ ಬುಲ್ ಎಲಿಫೆಂಟ್ ಮತ್ತು ಕೌ ಎಲಿಫೆಂಟ್ ಇದನ್ನ ಕ್ರಮವಾಗಿ ಗಂಡು ಆನೆ ಮತ್ತು ಹೆಣ್ಣಾನೆಗೆ ಬಳಸುವಂತ ಶಬ್ದಗಳು. ಲಕ್ಷಾಲಂಕಾರ ಅಲ್ಲಿ ಏನು ವ್ಯಾಖ್ಯಾನ ಮಾಡಿದೆ, ಲಕ್ಷಾಲಂಕಾರ ಶಾಂತಿ ಪರ್ವದಲ್ಲಿ ಏನು ವ್ಯಾಖ್ಯಾನ ಮಾಡಿದೆ ಅಂತ ಅನ್ನೋದನ್ನು ನಾವು ನೋಡಿದ್ವಿ. ಮತ್ತೆ ಅದಕ್ಕೆ ಅನುವಾದ ಮಾಡುವವರು ವೃಷ ಎಂದರೆ ಧರ್ಮವು, ನಾನು ಧರ್ಮರೂಪ, ಕಪಿ ಎಂದರೆ ವರಾಹ, ಈ ದೃಷ್ಟಿಯಿಂದ ಕಶ್ಯಪನನ್ನು ವೃಷಾಕಪಿ ಎಂದು ಕರೆಯುತ್ತಾನೆ. ಕಪಿ ಶಬ್ದವು ವರಾಹ ಎಂಬ ಅರ್ಥವನ್ನು ಹೇಳುತ್ತದೆ. ಸಮಗ್ರವಾಗಿ ಎಲ್ಲೆಡೆಯೂ ನೀರನ್ನು ಕುಡಿಸುವುದರಿಂದ ಕಪಿ ಎಂದು ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಅದು ಯಾರಿಗೆ ನೀರನ್ನು ಕುಡಿಸ್ತಾನೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದೆ, ಬಂದಿದೆ ಹಾಗೆ ಅಂತೂ ಆ ಅರ್ಥವನ್ನು ಅಲ್ಲಿ ಹೇಳಿದ್ದಾರೆ. ಅದೇನು ಆ ಅರ್ಥ ಅಷ್ಟು ಸ್ವರಸವಾಗಿಲ್ಲ ಅಲ್ಲಿ ಹೇಳಿರುವಂಥದ್ದು. ಲಕ್ಷಾಲಂಕಾರನೇ ಅಲ್ಲಿ ಅಸಂಗತವಾಗಿದೆ, ಅದರ ಅನುವಾದವು ಕೂಡ ಪೂರ್ಣವಾಗಿ ಬಂದಿಲ್ಲ. ಆದ್ದರಿಂದ ಈ ಕಪಿ ಎಂಬ ಶಬ್ದಕ್ಕೆ, ವೃಷ ಎಂಬ ಶಬ್ದಕ್ಕೆ ಏನು ಅರ್ಥಗಳನ್ನು ಹೇಳಲಿಕ್ಕೆ ಹೊರಟಿವೆ, ಈ ಭಾರತ ದರ್ಶನ ಪ್ರಕಾಶನದ ಅನುವಾದ ಆಗಲಿ ಮತ್ತು ವೈಷ್ಣವ ಪಾಠದ ಅನುವಾದ ಆಗಲಿ, ಅವೆರಡೂ ಅನುವಾದಗಳು ಕೂಡ ಪರಿತ್ಯಾಜ್ಯ. ಕಪಿ ಎಂಬ ಶಬ್ದಕ್ಕೆ ವರಾಹ ಅಂತ ಮಾತ್ರ ಅರ್ಥ, ವೃಷ ಎಂಬ ಶಬ್ದಕ್ಕೆ ಒಂದು ಧಾರ್ಮಿಕ ಅಂತ ಅರ್ಥ, ಇನ್ನೊಂದು ಶ್ರೇಷ್ಠ ಅಂತ ಅರ್ಥ. ಶ್ಲೋಕ ನೋಡಿದ್ರೆ ಹಾಗೆ ಗೊತ್ತಾಗ್ತದೆ. ಕಪಿ ವರಾಹ, ಕಪಿ ಅಂದ್ರೆ ವರಾಹ, ಅಲ್ಲಿ ಒಂದು ಕಾಮ, ಮುಂದೆ ಶ್ರೇಷ್ಠಶ್ಚ ಧರ್ಮಶ್ಚ, ಶ್ರೇಷ್ಠನಾದ ವ್ಯಕ್ತಿಯು ಧಾರ್ಮಿಕನಾದ ವ್ಯಕ್ತಿಯು ಇವರಿಬ್ಬರು ಕೂಡ ವೃಷ ಎಂಬುದಾಗಿ ಕರೆಯಲ್ಪಡ್ತಾರೆ ಅಂತ ಅದರ ಅರ್ಥ. ಆದ್ರಿಂದಲೇ ಧಾರ್ಮಿಕನಾದ ವ್ಯಕ್ತಿಗೆ ಸುಖವನ್ನು ಕೊಡುವವನು ಅಂತ ಅರ್ಥ ನಮಗೆ ಇನ್ನೂ ಒಂದು ಅರ್ಥವೂ ಸಿಗೋದು. ಈ ವೃಷಾಕಪಿ ಎಂಬ ಶಬ್ದಕ್ಕೆ ಇಲ್ಲಿ ಈ ಅನುಶಾಸನ ಪರ್ವದಲ್ಲಿ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನದಲ್ಲಿ ಸುಖಂ ವರ್ಷಯತಿ ಇತಿ ವೃಷಃ, ಸುಖವನ್ನು ಕೊಡುವಂಥವನೇ ವೃಷ. ಅಕಂ ದುಃಖಂ ಪಿನಷ್ಟಿ ಇತಿ ಅಕಪಿಹಿ, ತಾನು ಸುಖವನ್ನು ಕೊಡುವವನು ದುಃಖವನ್ನು ಪರಿಹಾರನೂ ಮಾಡುವವನು. ವೃಷಶ್ಚಾಸೌ ಅಕಪಿಶ್ಚ ಇತಿ ವಿಗ್ರಹ ಅಂತ ಹೀಗೆ ಸುಖವನ್ನು ಕೊಡುವವನು ದುಃಖವನ್ನು ಪರಿಹಾರ ಮಾಡುವವನು ಅನ್ನೋ ಅರ್ಥವನ್ನು ಹೇಳಿ ಅಷ್ಟೇ ಸಂಕ್ಷಿಪ್ತವಾಗಿ ಹೇಳಿ ಬಿಟ್ಟಿದ್ದಾರೆ ಈ ಪ್ರಸಂಗದಲ್ಲಿ. ಹೀಗೆ ಭಗವಂತನಾದ ವರಾಹ, ಅವನು ಯಜ್ಞವರಾಹ ಒಂದರ್ಥ, ಇನ್ನೊಂದು ಶ್ರೇಷ್ಠ ವರಾಹ, ಇವೆರಡು ಅರ್ಥಗಳು ಸಿಗ್ತವೆ. ಮತ್ತೆ ನಾವು ಈಗಾಗಲೇ ನೋಡಿದಂತೆ ವೃಷಾಕಪಿ ಎಂಬ ಶಬ್ದ ಶಿವನನ್ನು ಕೂಡ ಹೇಳ್ತದೆ. ಹರ ವಿಷ್ಣು ವೃಷಾಕಪಿ ಅಂತ ಕೋಶ ಇದೆ. ಶಿವನು ಕೂಡ ವೃಷಾಕಪಿ ಎಂಬ ಶಬ್ದದಿಂದ ವಾಚ್ಯನೆ. ಇದೇ ಕಾರಣದಿಂದ ಅವನು ಕೂಡ ಯಜ್ಞ ಸ್ವರೂಪನೇ. ಎಲ್ಲಾ ದೇವತೆಗಳು ಕೂಡ ಯಜ್ಞಾಭಿಮಾನಿಗಳು, ಅದು ನಾನು ಹಿಂದೆ ಹೇಳಿದ್ದೆ. ಅದನ್ನು ತುಂಬಾ ಸುಂದರವಾದಂತಹ ಶಬ್ದ ಹಾಗೆ ವೃಷಾಕಪಿ ಎಂಬ ಶಬ್ದ. ಯಾಕೆ ಅಂದ್ರೆ ಕಾಚೈಕಾ ವೃಣುತೆ ಯಜ್ಞಂ ಕಾಮ್ ಯಜ್ಞೋ ನಾತಿ ವರ್ತತೆ ಅಂತ ಈ ಮಹಾಭಾರತದ ವನಪರ್ವದಲ್ಲಿ ಯಕ್ಷ ಪ್ರಶ್ನದಲ್ಲಿ ಯಕ್ಷ ರುದ್ರನನ್ನ ಈ ಧರ್ಮರಾಜನ ಕುರಿತು ಮಾಡುತ್ತ ಅಂತ ಒಂದು ಪ್ರಶ್ನೆ. ಈ ಯಜ್ಞವನ್ನ ಆವರಿಸಿಕೊಂಡಿರುವಂಥದ್ದು ಯಾವುದು ಮತ್ತು ಯಜ್ಞವು ಯಾವುದನ್ನು ಮೀರುವುದಿಲ್ಲ ಅಂತ. ಅದಕ್ಕೆ ಅವನು ಕೊಡೋ ಉತ್ತರ ಋಗೇಕಾವೃಣತೆ ಯಜ್ಞಂ ತಾಮ್ ಯಜ್ಞೋ ನಾತಿ ವರ್ತತೆ ಅಂತ. ಈ ಯಜ್ಞವನ್ನ ಋಕ್ ಆವರಿಸಿಕೊಂಡಿದೆ, ಯಜ್ಞವು ಯಾವತ್ತೂ ಕೂಡ ಋಕ್ಕನ್ನ ಮೀರುವುದಿಲ್ಲ ಅಂತ ಹೇಳಿದ್ದಾರೆ. ಅದು ಆ ಮಾತು ಲಕ್ಷ್ಮೀನಾರಾಯಣರಿಗೆ, ಶಿವಪಾರ್ವತಿಯರಿಗೆ ಎಲ್ಲರಿಗೂ ಸಂಬಂಧಪಡ್ತದೆ. ತುಂಬಾ ಸುಂದರವಾದಂತಹ ವ್ಯಾಖ್ಯಾನ ಅದು. ಯಾಕೆ ಅಂದ್ರೆ ಭಗವಂತ ಸ್ವಯಂ ಯಜ್ಞ ಅಭಿಮಾನಿ ಅಲ್ಲದೆ ಹೋದ್ರೂ ಕೂಡ ಅವನು ಯಜ್ಞ ಸ್ವರೂಪ, ಯಜ್ಞದ ಫಲಭೋಕ್ತ. ಅಂತರ್ಯಾಮೀತು ಯಜ್ಞಾದೇಹೇ ವಿಷ್ಣು ರಿಜ್ಯಾದಿನಾಂ ರಮ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಯಜ್ಞಾದಿಗಳಿಗೆ ಅವನು ಅಂತರ್ಯಾಮಿ.
ಅದರಿಂದ ಅವನು ಯಜ್ಞ ಅಂತಾನೆ ಕರೆಸ್ಕೊಂಡಿದ್ದಾನೆ. ಯಜ್ಞೋ ಯಜ್ಞಪತಿ ಯಜ್ಞ ಅಂತ ಮುಂದೆ ಮಹಾಭಾರತ ಇದೇ ವಿಷ್ಣು ಸಹಸ್ರನಾಮದಲ್ಲೂ ಬರೋದಿದೆ. ಮತ್ತೆ ಯಜ್ಞ ಪುಲ್ಲಿಂಗ ಯಜ್ಞ ಶಬ್ದ, ಅದರಿಂದ ಆ ಭಗವಂತ ವಾಚ್ಯನಾಗಿದ್ದಾನೆ ಲಕ್ಷ್ಮೀ ನಾರಾಯಣ. ಇಜ್ಯ ಅದು ಸ್ತ್ರೀಲಿಂಗ ಶಬ್ದ. ಈ ಯಜ್ಞ ಅನ್ನೋದು 4-6 ದಿವಸಗಳ ದೊಡ್ಡ ಪ್ರಕ್ರಿಯೆ. ಅದರಲ್ಲಿ ನಡುವೆ ಕೆಲವು ಸಣ್ಣ ಸಣ್ಣ ಭಾಗಗಳಿರ್ತವೆ, ಅವಕ್ಕೆಲ್ಲ ಇಜ್ಯ ಅಂತ ಕರೀತಾರೆ. ಅದು ಸ್ತ್ರೀಲಿಂಗ ಶಬ್ದ. ಅದಕ್ಕೆ ಅಭಿಮಾನಿನಿಯಾದವಳು ಮತ್ತು ನಿಯಾಮಕಳಾದವಳು ಲಕ್ಷ್ಮೀದೇವಿ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಇಜ್ಯ ಅನ್ನೋ ಶಬ್ದ ಹೇಗೆ ಸ್ತ್ರೀಲಿಂಗವೋ ಹಾಗೆ ಋಕ್ ಎಂಬ ಶಬ್ದವೂ ಸ್ತ್ರೀಲಿಂಗ. ಯಜ್ಞ ಮಾಡಬೇಕಾದ್ರೆ ಋಕ್ ಬೇಕೇ ಬೇಕು. ಋಷಿ ಅಧ್ಯೂಢಂ ಸಾಮಗೀಯತೆ, ಆ ಋಕ್ ಮಂತ್ರಗಳಲ್ಲಿಯೇ ಸ್ವರಗಳನ್ನ ಜೋಡಿಸಿ ಮುಂದೆ ಸಾಮವೇದವನ್ನು ಹಾಡ್ತಾರೆ ಅಂತ ಈ ಛಾಂದೋಗ್ಯ ಉಪನಿಷತ್ತು ಹೇಳಿದೆ. ಆದ್ರಿಂದ ಋಕ್ ಇದು ಯಜ್ಞವನ್ನು ಆವರಿಸಿಕೊಂಡಿದೆ. ಯಜ್ಞವು ಋಕ್ಕನ್ನು ಬಿಟ್ಟು ಯಾವತ್ತೂ ಕೂಡ ಎಂದೂ ಇರುವುದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದರ ಇದು ಯಜ್ಞ ಪ್ರಕ್ರಿಯೆ ಋಗ್ವೇದವನ್ನು ಬಿಟ್ಟಿಲ್ಲ. ಇಡೀ ಋಗ್ವೇದವು ಯಜ್ಞ ಪ್ರಕ್ರಿಯೆಯನ್ನು ಆವರಿಸಿಕೊಂಡಿದೆ ಅಂತ ಸಹಜವಾದ ಅರ್ಥ. ಅದಲ್ಲದೆ ಪತಿಪತ್ನಿಯರಾದಂತಹ ಯಜ್ಞ ರೂಪನಾದ ಭಗವಂತ ಋಕ್ ರೂಪಳಾದಂತಹ ಲಕ್ಷ್ಮೀದೇವಿಯನ್ನು ಯಾವತ್ತೂ ಬಿಟ್ಟಿರೋದಿಲ್ಲ. ಅವಳು ಆ ಪತ್ನಿ ಇವನ ಜೀವನವನ್ನು ಪೂರ್ತಿಯಾಗಿ ಆವರಿಸಿಕೊಂಡಿದ್ದಾಳೆ. ಅವನು ಅವಳನ್ನು ಯಾವತ್ತೂ ಕೂಡ ಬಿಟ್ಟಿರೋದಿಲ್ಲ ಅಂತ ಅವ್ರ ತಾತ್ಪರ್ಯ. ಆ ಮಾತು ಮುಂದೆ ಚತುರ್ಮುಖ ಸರಸ್ವತಿಯರಿಗೆ, ಪ್ರಾಣಭಾರತೀಯರಿಗೆ, ಶಿವಪಾರ್ವತಿಯರಿಗೆ ಎಲ್ಲರಿಗೂ ಕೂಡ ಅನ್ವಿತ ಆಗ್ತದೆ. ಯಾಕೆಂದ್ರೆ ಅವರು ಕೂಡ ಎಲ್ಲರೂ ಯಜ್ಞ ಸ್ವರೂಪರೇ. ಅಂತರ್ಯಾಮೀತು ಯಜ್ಞಾದೇಹೇ ವಿಷ್ಣು ರಿಜ್ಯಾದಿನಾಂ ರಮ ಅಂತಿಷ್ಟನ್ನ ಭಾಗವತ ತಾತ್ಪರ್ಯ ಹೇಳಿದ್ದಾದ್ಮೇಲೆ ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ಯಜ್ಞೇ ಪ್ರತಿಷ್ಠಿತ ಅಂತ ಒಂದು ಮಾತನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಅದು ಛಾಂದೋಗ್ಯ ಭಾಷ್ಯದಲ್ಲಿ ಬರುವಂತಹ ಮಾತು. ವಾಯು ಯಜ್ಞಾಭಿಮಾನಿ ಅಂತ, ಅವನಿಗೆ ಯಜ್ಞ ಅಂತಾನೆ ಹೆಸರಿದೆ. ವಾಯು ಯಜ್ಞಾಭಿಮಾನಿ, ಚತುರ್ಮುಖ ಬ್ರಹ್ಮನು ಯಜ್ಞಾಭಿಮಾನಿಯೇ. ನಮ್ಮ ಈ ಇಡೀ ಜೀವನವೇ ಒಂದು ಯಜ್ಞ. ಇದನ್ನೆಲ್ಲ ನಡೆಸಬೇಕಾದವರು ವಸು ರುದ್ರ ಆದಿತ್ಯರೆಲ್ಲರೂ ಕೂಡ. ಚತುರ್ಮುಖ ಬ್ರಹ್ಮ ವಾಯು ಇಬ್ರು ಕೂಡ ಯಜ್ಞಾಭಿಮಾನಿಗಳು, ಯಜ್ಞ ಅಂತಲೇ ಕರೆಸ್ಕೊಂಡಿದ್ದಾರೆ. ಅವರ ಪತ್ನಿಯರು ಋಗಭಿಮಾನಿಯರು. ಋಚ ಶ್ರೀಹಿ ಗೀಹಿ ಉಮಾದ್ಯಾಸ್ಯ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳಿದ್ದಾರೆ. ಋಗ್ವೇದಕ್ಕೆ ಶ್ರೀ ಲಕ್ಷ್ಮೀದೇವಿ, ಗೀಹಿ ಭಾರತೀಯ ಸರಸ್ವತಿಯರು, ಉಮಾ ಇವರೆಲ್ಲರೂ ಕೂಡ ಅಭಿಮಾನಿಗಳು ಅಂತ. ಆದ್ರಿಂದ ಋಕ್ ಶಬ್ದ ಸ್ತ್ರೀಲಿಂಗ, ಅದಕ್ಕೆ ಅಭಿಮಾನಿನಿಯರಾದಂತಹ ಶ್ರೀ ಭಾರತೀಯ ಸರಸ್ವತಿಯರು, ಪಾರ್ವತಿ ಇವರೆಲ್ಲರೂ ಕೂಡ ಸ್ತ್ರೀಯರೇ. ಯಜ್ಞ ಪುಲ್ಲಿಂಗ, ಅದಕ್ಕೆ ಅಭಿಮಾನಿಗಳು ನಿಯಾಮಕರು ಆದಂತಹ ನಾರಾಯಣ, ಚತುರ್ಮುಖ ಪ್ರಾಣರು, ರುದ್ರ ಇವರೆಲ್ಲರೂ ಕೂಡ ಪುರುಷರು. ಈ ಶಿವನನ್ನಂತೂ ನಾವು ಈ ರುದ್ರಾಧ್ಯಾಯವನ್ನು ಪಾರಾಯಣ ಮಾಡುವುದಕ್ಕಿಂತ ಮುಂಚೆ ಅಗ್ನಿಹೋತ್ರಾತ್ಮನೆ ಅಂಗುಷ್ಠಾಭ್ಯಾಂ ನಮಃ, ಚಾತುರ್ಮಾಸ್ಯಾತ್ಮನೆ, ದರ್ಶಪೂರ್ಣಮಾಸಾತ್ಮನೆ ಅಂತ ಹೀಗೆಲ್ಲ ಆ ಶಿವನ ಕುರಿತಾಗಿ ಅನೇಕ ಯಜ್ಞಗಳ ವರ್ಣನವೇ ಅಲ್ಲಿ ಕಾಣಿಸ್ತದೆ. ಅದರಿಂದ ನಮ್ಮ ಇಡೀ ಜೀವನ ಏನಿದೆ ಆ ಜೀವನವೇ ಒಂದು ಯಜ್ಞ. ಛಾಂದೋಗ್ಯ ಉಪನಿಷತ್ತು ಹೇಳಿದಂತೆ ಆ ಯಜ್ಞ ನಡೀಬೇಕಾದದ್ದು ಈ ದೇಹ ಮತ್ತು ಮನಸ್ಸುಗಳಿಂದ. ಶಿವ ದೇಹದ ಅಭಿಮಾನಿಯೂ ಹೌದು, ಮನೋಭಿಮಾನಿಯೂ ಹೌದು. ಆದ್ರಿಂದ ಅವನು ಕೂಡ ಯಜ್ಞಾಭಿಮಾನಿಯೇ. ಪರಮಾತ್ಮನೊಬ್ಬನ ಬಿಟ್ಟು ಉಳಿದ ಎಲ್ಲಾ ದೇವತೆಗಳು ಕೂಡ ಯಜ್ಞಾಭಿಮಾನಿ ದೇವತೆಗಳೇ, ಯಜ್ಞವನ್ನು ನಮ್ಮ ಕಡೆಯಿಂದ ಮಾಡಿಸುವವರೇ. ಅವರ ಪತ್ನಿಯರೆಲ್ಲರೂ ಕೂಡ ಋಗಭಿಮಾನಿನಿಯರೇ. ಆದ್ರಿಂದ ವೃಷಾಕಪಿ ಅಂದರೆ ಈ ಸ್ವಯಂ ರುದ್ರನೂ ಕೂಡ ವೃಷ ಅಂದ್ರೆ ಧರ್ಮ ಸ್ವರೂಪ ಅಥವಾ ಯಜ್ಞಾಭಿಮಾನಿ. ಅವನು ಕೂಡ ನಮಗೆ ಈ ಸುಖವನ್ನು ಕೊಡುವಂಥವನು, ದುಃಖವನ್ನ ನಾಶ ಮಾಡುವಂಥವನು. ಆದ್ರಿಂದ ಅವನಿಗೂ ಕೂಡ ವೃಷಾಕಪಿ ಎಂಬ ಹೆಸರು ಸಹಜವಾಗಿಯೇ ಸಲ್ಲುತ್ತದೆ. ಮತ್ತೆ ಕೋಶಗಳಲ್ಲಿ ಕಂಡುಬರುವಂತೆ ವೃಷಾಕಪಾಯಿ ಶ್ರೀ ಗೌರ್ಯವು ಅಂತ. ಶ್ರೀ ಅಂದ್ರೆ ಲಕ್ಷ್ಮೀದೇವಿ ಮತ್ತು ಗೌರಿ ಅಂದ್ರೆ ಪಾರ್ವತಿ, ಅವರಿಬ್ರು ಕೂಡ ವೃಷಾಕಪಾಯಿ ಅಂತ ಕರೆಸ್ಕೊಂಡಿದ್ದಾರೆ. ಈ ಅಂತ ದೀರ್ಘ ಯಕಾರ. ವೃಷಾಕಪಿ ಶಬ್ದ ಪುಲ್ಲಿಂಗ, ಇಕಾರ ಅಂತವಾದ ಶಬ್ದ. ಅದಕ್ಕೆ ಮುಂದೆ ಸ್ತ್ರೀಲಿಂಗ ಶಬ್ದದಲ್ಲಿ ವೃಷಾಕಪಾಯಿ ಅಂತ ಕರೀತಾರೆ. ವೃಷಾಕಪಾಯಿ, ವೃಷಾಕಪಾಯಿಯೌ, ಈ ಗೌರಿ ಗೌರ್ಯೌ ಗೌರ್ಯ ಇದ್ದಂಗೆ ಶಬ್ದ ಅದು. ಅವರಿಬ್ಬರು ಕೂಡ ವೃಷಾಕಪಾಯಿ ಎಂಬ ಶಬ್ದದಿಂದ ಕರೆಸ್ಕೊಂಡಿದ್ದಾರೆ. ಹೀಗೆ ವೃಷಾಕಪಿ ಎಂಬ ಶಬ್ದದಿಂದ ಶಿವಪಾರ್ವತಿಯರನ್ನು ಮತ್ತೆ ಲಕ್ಷ್ಮೀನಾರಾಯಣರನ್ನು ಕೂಡ ನಾವು ಅನುಸಂಧಾನ ತಂದ್ಕೋಬಹುದು. ಶಿವನಲ್ಲಿ ಅಂತರ್ಯಾಮಿ ಆದಂತಹ ಏನು ಭಗವಂತನ ರೂಪ ಇದೆ, ಶಿವನೂ ವೃಷಾಕಪಿ. ಶಿವನಲ್ಲಿ ಅಂತರ್ಯಾಮಿ ಆದಂತಹ ಪರಮಾತ್ಮ ಏನಿದ್ದಾನೆ ಅವನು ವೃಷಾಕಪಿಯೇ. ಸ್ವತಂತ್ರವಾಗಿಯೂ ವೃಷಾಕಪಿ, ಶಿವನ ಅಂತರ್ಯಾಮಿಯಾಗಿಯೂ ಅವನು ವೃಷಾಕಪಿ. ಹೀಗೆ ವೃಷಾಕಪಾಯಿ ಮತ್ತು ವೃಷಾಕಪಿ ಇವರಿಬ್ಬರ
ಒಂದು ಅನುಸಂಧಾನವನ್ನು ಇವತ್ತಿನ ಭಾಗದಲ್ಲಿ ಮಾಡ್ಕೊಂಡಿದ್ದೀವಿ ಮತ್ತು ಆ ಶಬ್ದಗಳಿಗೆ ಏನು ಅರ್ಥ ಅಂತ ಅನ್ನೋದನ್ನು ಕೂಡ ನೋಡಿದ್ದೇವೆ. ಅದರ ಜೊತೆಗೇನೆ ಋಷೋಹಿ ಭಗವಾನ್ ಧರ್ಮ ಅಂತ ಇನ್ನೊಂದು ಶ್ಲೋಕವನ್ನು ಕೂಡ ಶಾಂತಿ ಪರ್ವದಲ್ಲಿ ಬಂದದನ್ನು ನೋಡ್ಲಿಕ್ಕೆ ನಮಗೆ ಅವಕಾಶ ಆಯಿತು. ಅದರ ಜೊತೆಗೆ ಈ ಭಾಗ ಸಮಾಪ್ತವಾಗಿದೆ.